Hey there. Welcome to my channel, Health Consciousness. ಪವರ್ಡ್ ಬೈ ದ ಬರ್ಸ್. ಅಕಾಲಿಕ ಸ್ಖಲನದ ಕಾರಣಗಳು. ಒಂದು ಮಾನಸಿಕ ಅಂಶಗಳು. ಪವರ್ಡ್ ಬೈ ದ ಬರ್ಸ್. ಒತ್ತಡ. ಪವರ್ಡ್ ಬೈ ದ ಬರ್ಸ್. ಪವರ್ಡ್ ಬೈ ದ ಬರ್ಸ್. ಲೈಂಗಿಕತೆಯ ಬಗ್ಗೆ ಅಪರಾಧ. ಆರಂಭಿಕ ಲೈಂಗಿಕ ಅನುಭವಗಳು ಕ್ಷಿಪ್ರ ಸ್ಖಲನವನ್ನು ಉಂಟುಮಾಡುತ್ತವೆ. 2 ಜೈವಿಕ ಅಂಶಗಳು. ಹಾರ್ಮೋನ್ ಅಸಮತೋಲನ. ಮೆದುಳಿನಲ್ಲಿ ನ್ಯೂರೋಟ್ರಾನ್ಸ್ಮಿಟರ್ಗಳ ಅಸಹಜ ಮಟ್ಟಗಳು. ಪ್ರಾಸ್ಟೇಟ್ ಅಥವಾ ಮೂತ್ರನಾಳದ ಉರಿಯೂತ ಅಥವಾ ಸೋಂಕು. ಆನುವಂಶಿಕ ಪ್ರವೃತ್ತಿ. ಮಧುಮೇಹ ಅಥವಾ ಥೈರಾಯ್ಡ್ ಸಮಸ್ಯೆಗಳಂತಹ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು. ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ. ಒಂದು ನಡವಳಿಕೆಯ ತಂತ್ರಗಳು. ಸ್ಟಾಪ್ ಸ್ಟಾರ್ಟ್ ತಂತ್ರ ನೀವು ಸ್ಖಲನಕ್ಕೆ ಹತ್ತಿರವಾದಾಗ ಲೈಂಗಿಕ ಚಟುವಟಿಕೆಯನ್ನು ನಿಲ್ಲಿಸುವುದು ಮತ್ತು ನಂತರ ಭಾವನೆ ಕಡಿಮೆಯಾದ ನಂತರ ಮತ್ತೆ ಪ್ರಾರಂಭಿಸುವುದು. ಸ್ಕ್ವೀಜ್ ತಂತ್ರ ಪ್ರಚೋದನೆಯನ್ನು ಕಡಿಮೆ ಮಾಡಲು ನೀವು ಸ್ಖಲನಕ್ಕೆ ಹತ್ತಿರವಾದಾಗ ಶಿಶ್ನದ ತಲೆಯನ್ನು ಹಿಸುಕುವುದು. 2 ಪೆಲ್ವಿಕ್ ಮಹಡಿ ವ್ಯಾಯಾಮಗಳು. ಕೆಗೆಲ್ಸ್ ನಂತಹ ವ್ಯಾಯಾಮಗಳ ಮೂಲಕ ಶ್ರೋಣಿಯ ಮಹಡಿ ಸ್ನಾಯುಗಳನ್ನು ಬಲಪಡಿಸುವುದು ಸ್ಖಲನದ ಮೇಲೆ ನಿಯಂತ್ರಣವನ್ನು ಸುಧಾರಿಸುತ್ತದೆ. 3 ಮಾನಸಿಕ ಸಮಾಲೋಚನೆ. ಥೆರಪಿ ಅಥವಾ ಸಮಾಲೋಚನೆಯು ಆತಂಕ ಅಥವಾ ಒತ್ತಡದಂತಹ ಆಧಾರವಾಗಿರುವ ಮಾನಸಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. 4 ಔಷಧಿಗಳು. ಕೆಲವು ಖಿನ್ನತೆ ಶಮನಕಾರಿಗಳು ಅಥವಾ ಸ್ಥಳೀಯ ಅರಿವಳಿಕೆಗಳು ಸ್ಖಲನವನ್ನು ವಿಳಂಬಗೊಳಿಸಬಹುದು. ಪವರ್ಡ್ ಬೈ ದ ಬರ್ಸ್. 5 ಜೀವನಶೈಲಿಯ ಬದಲಾವಣೆಗಳು. ಧ್ಯಾನ ಅಥವಾ ಯೋಗದಂತಹ ವಿಶ್ರಾಂತಿ ತಂತ್ರಗಳ ಮೂಲಕ ಒತ್ತಡವನ್ನು ಕಡಿಮೆ ಮಾಡುವುದು. ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ಒಟ್ಟಾರೆ ದೈಹಿಕ ಆರೋಗ್ಯವನ್ನು ಸುಧಾರಿಸುವುದು. ಪಿಇ ಒಂದು ಸ್ಥಿರವಾದ ಸಮಸ್ಯೆಯಾಗಿದ್ದರೆ ಸರಿಯಾದ ರೋಗನಿರ್ಣಯ ಮತ್ತು ಚಿಕಿತ್ಸೆಗಾಗಿ ಆರೋಗ್ಯ ವೃತ್ತಿಪರರಿಂದ ಸಲಹೆ ಪಡೆಯುವುದು ಮುಖ್ಯವಾಗಿದೆ. If you like the video, kindly like it, share and subscribe. Also, comment. We love hearing your thoughts and feedback. Thank you for watching. We appreciate your support and hope you enjoyed the video. And don't forget to keep notifications on so you never miss an update.